ಎಸ್ ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, ಫೆಬ್ರವರಿ 18ರಂದು ನಡೀತಕ್ಕಂಥ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ವಿಡಿಯೋಸನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ಒಂದು ವಿಡಿಯೋದಲ್ಲಿ ನಿಮ್ಮ ಮೊರಾರ್ಜಿ ಎಕ್ಸಾಮ್ನಲ್ಲಿ ಕನ್ನಡ ವಿಷಯದ ಮೇಲೆ ಯಾವ ರೀತಿಯ ಕ್ವಶನ್ಗಳು ಬರ್ತಾವೋ ಅಂತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಕ್ವಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಎಕ್ಸಾಮ್ನಲ್ಲಿ ನೀವು ಔಟ್ ಆಫ್ ಮಾರ್ಕ್ಸನ್ನು ಖಂಡಿತ ಪಡ್ಕೊಳ್ತೀರಾ. ಹಾಗಾಗಿ ಕೊನೆ ತನಕ ಈ ವಿಡಿಯೋವನ್ನು ನೋಡಿ ಇದೇ ಥರದ ಕ್ವಶನ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತು ನಾವು ಕೊಡ್ತಕ್ಕಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಇದೇ ಥರದ ವೀಡಿಯೋಸ್ ಇನ್ನು ಜಾಸ್ತಿ ಹೆಚ್ಚೆಚ್ಚು ನೋಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಒತ್ತಿದರೆ ನಿಮಗೆ ನಾವು ಕೊಡ್ತಕ್ಕಂಥ ಎಲ್ಲ ವೀಡಿಯೋಸ್ ತಕ್ಷಣಕ್ಕೆ ಸಿಗ್ತವೆ. ಓಕೆ, ಕ್ವಶನನ್ನು ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 1 ವಚನ ಬದಲಿಸಿ ಬರೆಯಿರಿ. ಸೈನಿಕ ಯುದ್ಧದಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದ. ಎಸ್, ಇದು ಏಕವಚನದಲ್ಲಿದೆ. ಇದನ್ನು ನಾವು ವಚನ ಬದಲಿಸಿ ಬರೆದಾಗ ಬಹುವಚನ ರೂಪದಲ್ಲಿರ್ತಕ್ಕಂಥ ಆಯ್ಕೆಯನ್ನು ನಾವು ಗುರುತು ಮಾಡಬೇಕು. ಹಾಗಾಗಿ ಆಪ್ಷನ್ಗಳನ್ನು ಗಮನಿಸಿ. ಆಪ್ಷನ್ ಎ, ಸೈನಿಕರು ಯುದ್ಧದಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದ. ಆಪ್ಷನ್ ಬಿ, ಸೈನಿಕರು ಯುದ್ಧದಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದರು. ಆಪ್ಷನ್ ಸಿ, ಸೈನಿಕ ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ಹೋರಾಡಿದರು. ಆಪ್ಷನ್ ಡಿ, ಸೈನಿಕರು ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ಹೋರಾಡಿದ. ಇಲ್ಲಿ ನೋಡಿ, ಈ ವಾಕ್ಯದಲ್ಲಿ ಏಕವಚನವನ್ನು ಸೂಚಿಸುವ ಪದಗಳು ಸೈನಿಕ ಮತ್ತೆ ಹೋರಾಡಿದ. ಇಲ್ಲಿ ಶತ್ರುವಿನ ಸಹ ತಗೋಬಹುದು. ಈಗ ನೋಡಿದಾಗ ಸೈನಿಕ, ಇದರ ಬಹುವಚನ ರೂಪ ಸೈನಿಕರು. ಆಪ್ಷನ್ ಸಿ ದಲ್ಲಿ ಸೈನಿಕ ಇದೆ, ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಶತ್ರುವಿನ, ಇಲ್ಲಿ ಶತ್ರುಗಳು ಅಂತಂದು ಹೇಳಿ ತಗೊಂಡಾಗ ಇಲ್ಲಿ ಶತ್ರುಗಳ ವಿರುದ್ಧ ಅಥವಾ ಶತ್ರುವಿನ ವಿರುದ್ಧ ಎರಡು ಸಹ ಕನ್ಸಿಡರ್ ಆಗುತ್ತೆ. ಅಲ್ಲಿ ವಾಕ್ಯವನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟರೆ ಹೋರಾಡಿದ, ಇದರ ಬಹುವಚನ ರೂಪ ಹೋರಾಡಿದರು. ಇಲ್ಲಿ ಹೋರಾಡಿದ ಏಕವಚನದಲ್ಲಿದೆ, ಆಪ್ಷನ್ ಎ ಡಿಲೀಟ್ ಆಗುತ್ತೆ. ಇನ್ನು ಆಪ್ಷನ್ ಬಿ, ಸೈನಿಕರು ಯುದ್ಧದಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದರು. ಎಸ್, ಬಹುವಚನದಲ್ಲಿದೆ, ಶತ್ರುಗಳು ಇಲ್ಲ. ಆಪ್ಷನ್ ಡಿ ತಗೊಂಡಾಗ ಸೈನಿಕರು ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ಹೋರಾಡಿದ, ಇದು ಏಕವಚನದಲ್ಲಿದೆ, ಕಂಪ್ಲೀಟ್ ಆಗಲ್ಲ, ಬಹುವಚನ ಆಗಲ್ಲ, ಡಿಲೀಟ್ ಆಗುತ್ತೆ. ಆಪ್ಷನ್ ಬಿ ತಗೊಂಡಾಗ ಸೈನಿಕರು ಯುದ್ಧದಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದರು, ಬಹುವಚನವನ್ನು ಸೂಚಿಸುವ ವಾಕ್ಯವಾಗಿದೆ. ಸೈನಿಕರು ಯುದ್ಧದಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದರು, ಏಕವಚನದಲ್ಲಿರ್ತಕ್ಕಂಥ ಈ ವಾಕ್ಯವನ್ನು ಬಹುವಚನದಲ್ಲಿ ಹೇಳ್ತಾ ಇರತಕ್ಕಂಥ ಆಯ್ಕೆ ಆಪ್ಷನ್ ಬಿ. ಸರ್, ಇಲ್ಲಿ ಶತ್ರುವಿನ ಇದೆಯಲ್ಲ, ಎಸ್, ಶತ್ರುವಿನ ಅಂತ ಬಳಸಿದ್ರು ಸಹ ತಪ್ಪಾಗಲ್ಲ, ಅದು ಬಹುವಚನವನ್ನೇ ಸೂಚಿಸುವ ವಾಕ್ಯವಾಗಿದೆ. ಶತ್ರುಗಳ ಅಂತ ಬಂದರೂ ಸಹ ತಪ್ಪಿಲ್ಲ. ಹಾಗಾಗಿ ಇಲ್ಲಿ ಸೈನಿಕರು ಯುದ್ಧದಲ್ಲಿ ಶತ್ರುವಿನ ವಿರುದ್ಧ ಹೋರಾಡಿದರು, ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ಇವುಗಳ ಬಳಕೆಗೆ ಸ್ವರಗಳ ಸಹಾಯ ಬೇಕು. ಆಪ್ಷನ್ ಎ ರಸ್ವ ಸ್ವರಾಕ್ಷರಗಳು, ಆಪ್ಷನ್ ಬಿ ವ್ಯಂಜನಾಕ್ಷರಗಳು, ಆಪ್ಷನ್ ಸಿ ಸ್ವರಾಕ್ಷರಗಳು, ಆಪ್ಷನ್ ಡಿ ಯಾವುದು ಅಲ್ಲ. ಯಾವುದರ, ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದರ ಬಳಕೆಗೆ ಸ್ವರಾಕ್ಷರಗಳ ಸಹಾಯ ಬೇಕು? ಆಪ್ಷನ್ ಬಿ ರೈಟ್ ಆನ್ಸರ್. ವ್ಯಂಜನಾಕ್ಷರಗಳನ್ನು ನಾವು ಬಳಸಬೇಕು ಅಂದರೆ ಸ್ವರಾಕ್ಷರಗಳ ಸಹಾಯ ಬೇಕು. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 3. ವಿಭಕ್ತಿ ಪ್ರತ್ಯಯಗಳು. ಆಪ್ಷನ್ ಎ ಕ್ರಿಯಾ ಪ್ರಕೃತಿಗಳಿಗೆ ವಿಶೇಷ ಅರ್ಥ ನೀಡುತ್ತವೆ. ಆಪ್ಷನ್ ಬಿ ವಾಕ್ಯಗಳಿಗೆ ವಿಶೇಷ ಅರ್ಥವನ್ನು ತಂದುಕೊಡುತ್ತವೆ. ಆಪ್ಷನ್ ಸಿ ನಾಮ ಪ್ರಕೃತಿಗಳಿಗೆ ವಿಶೇಷ ಅರ್ಥವನ್ನು ತಂದುಕೊಡುತ್ತವೆ. ಆಪ್ಷನ್ ಡಿ ವಿಭಕ್ತಿ ಪ್ರತ್ಯಯಗಳು ವಿಶಿಷ್ಟ ಅರ್ಥವನ್ನು ಹೊಂದಿವೆ. ವಿಭಕ್ತಿ ಪ್ರತ್ಯಯಗಳು, ಇಲ್ಲಿ ಯಾವ ಹೇಳಿಕೆ ವಿಭಕ್ತಿ ಪ್ರತ್ಯಯಗಳಿಗೆ ಸರಿಯಾಗಿದೆ ಅಂದರೆ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳಿಗೆ ವಿಶೇಷ ಅರ್ಥವನ್ನು ತಂದುಕೊಡುತ್ತವೆ. ಆಪ್ಷನ್ ಸಿ ರೈಟ್ ಆನ್ಸರ್. ವಿಭಕ್ತಿ ಪ್ರತ್ಯಯಗಳು ಏನು ಮಾಡ್ತವು? ಒಂದು ವಾಕ್ಯದಲ್ಲಿ ನಾಮ ಪ್ರಕೃತಿಗಳಿಗೆ ವಿಶೇಷ ಅರ್ಥವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತವು ಯಾವುವು? ವಿಭಕ್ತಿ ಪ್ರತ್ಯಯಗಳು. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ವಿಭಕ್ತಿ ಪ್ರತ್ಯಯದ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಪ್ರಾಕ್ಟೀಸ್ ಮಾಡಿ. ವಚನ ಬದಲಿಸಿ ಬರೆಯೋದು ಇದ್ದೇ ಇರುತ್ತೆ, ಪ್ರಾಕ್ಟೀಸ್ ಮಾಡಿ. ಓಕೆ, ಮತ್ತೆ ವರ್ಣಮಾಲೆಗಳ ಮೇಲೆ ಖಂಡಿತ 1 ರಿಂದ 2 ಕ್ವಶನ್ ಇರುತ್ತೆ, ಪ್ರಾಕ್ಟೀಸ್ ಮಾಡಿ. ಓಕೆ, ಈ ರೀತಿಯ ಕ್ವಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಔಟ್ ಆಫ್ ಮಾರ್ಕ್ಸನ್ನು ಪಡ್ಕೊಳ್ತೀರಾ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಇನ್ನು ಹೆಚ್ಚು ನೀವು ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ ಆ್ಯಪ್ನಲ್ಲಿ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಪಾಪ್ಯುಲರ್ ಕೋರ್ಸ್ ಇದಾವೆ 2. ಒಂದು ಮೊರಾರ್ಜಿ ಸ್ಕೋರ್ ಪ್ಲಸ್ ಅಂತಕ್ಕಂಥ ಈ ಒಂದು ಕೋರ್ಸನ್ನು ನೀವು ನಮ್ಮ ಆ್ಯಪಲ್ಲಿ ತೊಗೊಂಡ್ರೆ ಜಸ್ಟ್ 500 ರೂಪಾಯಿ ಎಕ್ಸಾಮ್ ಆಫರ್ ಬಂದುಬಿಟ್ಟು ಜಸ್ಟ್ 500 ರೂಪಾಯಿಗೆ ಒಂದು ಕೋರ್ಸನ್ನು ತೊಗೊಂಡ್ರೆ ನಿಮಗೆ ಪ್ರತಿಯೊಂದು ವಿಷಯದ ಮೇಲಿನ ವಿಡಿಯೋಸ್ಗಳು ಸಿಗ್ತವು, ಟೆಸ್ಟ್ಗಳು ಸಿಗ್ತವು, ಮತ್ತು 100 ಅಂಕದ 17 ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಕೋರ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಹಾಗಾಗಿ ನಿಮಗೆ ನೀಡಿದೆ ಅಂದರೆ, ಅವಶ್ಯಕತೆ ಇದೆ ಅಂದರೆ ಈ ಕೋರ್ಸನ್ನು ನಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ ಆ್ಯಪಲ್ಲಿ
ತಗೋಬೋದು. ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಅದನ್ನು ಬಳಸ್ಕೊಂಡು ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ಬೇಡ ಅಂದರೆ ಜಸ್ಟ್ ಇನ್ನೊಂದು ನಿಮಗೆ ಕೋರ್ಸ್ ಇದೆ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಮೊರಾರ್ಜಿ ಚೆಕ್ಮೇಟ್ ಅಂತಂದೇಳಿ. ಇದು ಜಸ್ಟ್ ಎಕ್ಸಾಮ್ ಆಫರ್ಗೆ 100 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಈ ಒಂದು ನೀವು ಕೋರ್ಸನ್ನು ತೊಗೊಂಡ್ರೆ 17 ಪ್ರಶ್ನೆ ಪತ್ರಿಕೆಗಳು, 100 ಅಂಕದ 17 ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ವಿತ್ ಕ್ಯಾನ್ಸರ್ ಇರುತ್ತೆ. 1700 ಪ್ರಶ್ನೆಗಳನ್ನು ನೀವು ಒಟ್ಟು 1700 ಪ್ರಶ್ನೆಗಳನ್ನು ಈ ಒಂದು ಕೋರ್ಸಲ್ಲಿ ಮೊರಾರ್ಜಿ ಚೆಕ್ಮೇಟಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬೇಕು ಅಂದರೆ ಈ ಒಂದು ಏನನ್ನ ಕೋರ್ಸ್ಗಳನ್ನು ತಗೊಳ್ಳಿ. ಇಲ್ಲ ಅಂದರೆ ನಿಮಗೆ ಈ ಗುರುಧ್ಯಾನ ಟಾಪ್ 17 ಪ್ರಶ್ನೆ ಪತ್ರಿಕೆಗಳು ಈ ಒಂದು ಬುಕ್ಲೆಟ್ ಬೇಕು ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಡ್ರೆಸ್ಗೆ ನಿಮ್ಮ ಮನೆಗೆ ಕಳಿಸ್ಕೊಡಲಾಗುತ್ತೆ. ಈ ಒಂದು ಮಾಡಲ್ ಕ್ವೆಶ್ಚನ್ ಪೇಪರ್ 17 ಮಾಡಲ್ ಕ್ವೆಶ್ಚನ್ ಪೇಪರ್ನ ಈ ಬುಕ್ ಬೇಕು ಅಂದರೆ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿದೆ 9008585436 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಈ ಒಂದು ಗುರುಧ್ಯಾನ ಟಾಪ್ 17 ಪ್ರಶ್ನೆ ಪತ್ರಿಕೆಗಳು 17 ಪ್ರಶ್ನೆ ಪತ್ರಿಕೆಗಳು 17 OMR ಶೀಟ್ ಮತ್ತು 17 ಪ್ರಶ್ನೆ ಪತ್ರಿಕೆಗಳ ಕೀ ಆನ್ಸರ್ ಸಮೇತ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡಲಾಗುತ್ತೆ. ಬೇಕಾದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಕ್ವಶನನ್ನು ನೋಡೋದಾದರೆ ಕ್ವಶನ್ ನಂಬರ್ 4 ಅಬ್ಸರ್ವ್ ಮಾಡಿ. ನೆಲವು ಮಳೆ ನೀರಿನಿಂದ ಒದ್ದೆಯಾಗಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದಲ್ಲಿ ಬಳಕೆಯಾದ ವಿಭಕ್ತಿ ಪ್ರತ್ಯಯ ಯಾವುದು? ಅಡಿಗೆರೆ ಎಳೆದ ಪದ ಯಾವುದು? ನೆಲವು. ಈ ಒಂದು ಪದದಲ್ಲಿ ಬಳಕೆ ಆಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಎ ತೃತೀಯ, ಆಪ್ಷನ್ ಬಿ ಪಂಚಮಿ, ಆಪ್ಷನ್ ಸಿ ಪ್ರಥಮ, ಆಪ್ಷನ್ ಡಿ ಸಪ್ತಮಿ. ನೆಲವು ಈ ಒಂದು ಪದದಲ್ಲಿ ಬಳಕೆ ಆಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ನೆಲವು. ಹೂ ಅಂತಕ್ಕಂಥ ಪ್ರತ್ಯಯ ಬಳಕೆ ಆಗಿದೆ. ಹೂ ಅಂತಕ್ಕಂಥ ಪ್ರತ್ಯಯ ಯಾವ ವಿಭಕ್ತಿದು? ಆಪ್ಷನ್ ಸಿ ರೈಟ್ ಆನ್ಸರ್, ಪ್ರಥಮ ವಿಭಕ್ತಿ ಪ್ರತ್ಯಯ. ಪ್ರಥಮ ಅದರ ಕಾರಕ ಅಥವಾ ಪ್ರತ್ಯಯ ಹೂ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕನ್ನಡದ ವರ್ಣಮಾಲೆಯಲ್ಲಿ ಹ್ರಸ್ವಸ್ವರಾಕ್ಷರಗಳ ಸಂಖ್ಯೆ. ಕನ್ನಡದ ವರ್ಣಮಾಲೆಯಲ್ಲಿ ಹ್ರಸ್ವಸ್ವರಾಕ್ಷರಗಳ ಸಂಖ್ಯೆ ಎಷ್ಟಿದೆ? ಆಪ್ಷನ್ ಎ 13, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 25. ಕನ್ನಡದ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು 13 ಇವೆ, ಅದರಲ್ಲಿ ಹ್ರಸ್ವಸ್ವರಾಕ್ಷರಗಳು 6 ಇವೆ. ಆಪ್ಷನ್ ಬಿ ರೈಟ್ ಆನ್ಸರ್. ಹ್ರಸ್ವಸ್ವರಾಕ್ಷರಗಳು 6 ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು, ಹ್ರಸ್ವಸ್ವರಾಕ್ಷರಗಳಾಗಿದ್ದವು. ಇನ್ನು 7, ಆಪ್ಷನ್ ಸಿ 7 ಇವು ದೀರ್ಘ ಸ್ವರಾಕ್ಷರಗಳು, ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಾಗಿದ್ದವು. ಇನ್ನು 25 ಏನಪ್ಪ ಅಂದರೆ ವರ್ಗೀಯ ವ್ಯಂಜನಗಳು 25. ಇಲ್ಲಿ ಕೇಳ್ತಾ ಇರೋದು ಹ್ರಸ್ವ ಸ್ವರಾಕ್ಷರಗಳನ್ನು ಕೇಳ್ತಾ ಇದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ 6 ಇವೆ. ಓಕೆ, ನೆಕ್ಸ್ಟ್ ಈ ಥರದ ಕ್ವಶನ್ ಸುಮಾರು ಸಲ ಕೇಳಿದ್ದಾರೆ, ಪ್ರಾಕ್ಟೀಸ್ ಮಾಡಿ. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ? ವರ್ಗೀಯ ವ್ಯಂಜನಗಳಲ್ಲಿ ಕನ್ನಡದ ವರ್ಣಮಾಲೆಯನ್ನ ನೀವು 3 ವಿಧಗಳನ್ನಾಗಿ ಮಾಡ್ತಾರೆ. ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಗಳು. ವ್ಯಂಜನಾಕ್ಷರಗಳನ್ನು ಮತ್ತೆ 2 ವಿಧ ಮಾಡ್ತಾರೆ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತಂದೇಳಿ. ಆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಎಷ್ಟು ವಿಧವನ್ನ ಕಾಣ್ಬೋದು ಅಥವಾ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಮಾಡ್ತಾರೆ? ಆಪ್ಷನ್ ಎ 25, ಆಪ್ಷನ್ ಬಿ 2, ಆಪ್ಷನ್ ಸಿ 9, ಆಪ್ಷನ್ ಡಿ 3. ವರ್ಗೀಯ ವ್ಯಂಜನಗಳನ್ನು ಕನ್ನಡದ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ವರ್ಗೀಯ ವ್ಯಂಜನಗಳನ್ನು 3 ವಿಧ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ವರ್ಗೀಯ ವ್ಯಂಜನಗಳನ್ನು 3 ವಿಧ ಮಾಡ್ತಾರೆ. 1 ಅಲ್ಪ ಪ್ರಾಣಾಕ್ಷರ, 2 ಮಹಾಪ್ರಾಣಾಕ್ಷರ, 3 ಅನುನಾಸಿಕ ಅಕ್ಷರ. ಈ ರೀತಿಯಾಗಿ ವರ್ಗೀಯ ವ್ಯಂಜನಗಳನ್ನು 3 ವಿಧ ಮಾಡ್ತಾರೆ. ಕ್ವಶನ್ಗಳನ್ನು ವರ್ಣಮಾಲೆಗೆ ಸಂಬಂಧಪಟ್ಟಂತೆ 2 ಕ್ವಶನ್ ಖಂಡಿತ ಇರುತ್ತೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು. ಆಪ್ಷನ್ ಎ ಯೋಗವಾಹಗಳು, ಆಪ್ಷನ್ ಬಿ ಸಂಧ್ಯಾಕ್ಷರಗಳು, ಆಪ್ಷನ್ ಸಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಡಿ ಅಲ್ಪ ಪ್ರಾಣಾಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕಾಕ್ಷರಗಳು ಅಂತ ಕರೀತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್. ಅನುನಾಸಿಕ, ಅನು ಅಂದರೆ ಸಹಾಯ, ಯಾವುದರ ಸಹಾಯ? ನಾಸಿಕ, ಮೂಗು. ನಾಸಿಕ ಅಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅನುನಾಸಿಕಾಕ್ಷರಗಳು. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಕ್ವಶನ್ ನಂಬರ್ 8. ಈ ಕೆಳಗಿನ ಯಾವ ಆಯ್ಕೆಯಲ್ಲಿ ಅನುಸ್ವಾರಾಕ್ಷರ ಬಳಕೆಯಾಗಿದೆ? ಅನುಸ್ವಾರಾಕ್ಷರ ಯಾವುದು? ಅನುಸ್ವಾರಕ್ಕೆ ಸಂಬಂಧಪಟ್ಟದ್ದು ಯೋಗವಾಹಗಳು 2 ಇವೆ, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ.
ಹಾಗಾಗಿ ಇಲ್ಲಿ ಅನುಸ್ವಾರಾಕ್ಷರ ಕೇಳ್ತದ್ರೆ ಅನುಸ್ವಾರ ಯಾವುದು, ಯಾವ ಒಂದು ಆಯ್ಕೆಯಲ್ಲಿ ಬಳಕೆಯಾಗಿದೆ? ಆಪ್ಷನ್ ಎ ಸ್ಪರ್ಶ, ಆಪ್ಷನ್ ಬಿ ಆಜ್ಞೆ, ಆಪ್ಷನ್ ಸಿ ಚಂದ್ರ, ಆಪ್ಷನ್ ಡಿ ರಕ್ಷಕ. ಇಲ್ಲಿ ಅನುಸ್ವಾರಾಕ್ಷರ ಬಳಕೆ ಆಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಚಂದ್ರ. ಅನುಸ್ವಾರ ಅಂದ್ರೆ 1 0 ಇರ್ತಕ್ಕಂಥ ಅಕ್ಷರ ಅನುಸ್ವಾರ, ವಿಸರ್ಗ ಅಂದ್ರೆ 2 0 ಬರ್ತಕ್ಕಂಥದ್ದು. ಇಲ್ಲಿ ಅನುಸ್ವಾರ ಅಂದ್ರೆ ಬಳಕೆ ಆಗಿರ್ತಕ್ಕಂಥ ಆಯ್ಕೆ ಚಂದ್ರ. ಇಲ್ಲಿ 1 0 ಬಳಕೆ ಆಗಿತ್ತಾನೆ, ಇದಕ್ಕೆ ಅನುಸ್ವಾರ ಅಂತ ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಯೋಜವಾಹಗಳು ಎಂದರೆ ಡ್ಯಾಶ್ ಎಂದರ್ಥ. ಯೋಜವಾಹಗಳು ಎಂದರೆ ಡ್ಯಾಶ್ ಎಂದರ್ಥ. ಆಪ್ಷನ್ ಎ ಜೊತೆ ಜೊತೆಗೆ, ಆಪ್ಷನ್ ಬಿ ಜೊತೆಗೂಡಿ ಓಡು, ಆಪ್ಷನ್ ಸಿ ಪರಸ್ಪರ ಸಂಧಿಸಿ ಓಡು, ಆಪ್ಷನ್ ಡಿ ಸ್ವತಂತ್ರವಾಗಿ ಓಡು. ಯೋಜವಾಹಗಳು ಎಂದರೆ ಜೊತೆಗೂಡಿ ಓಡು ಎಂದರ್ಥ. ಆಪ್ಷನ್ ಬಿ ರೈಟ್ ಆನ್ಸರ್. ಯಾಕಪ್ಪ ಅಂದ್ರೆ ಈ ಯೋಜವಾಹಗಳನ್ನ ಸ್ವತಂತ್ರವಾಗಿ ನಾವು ಬಳಸಕ್ಕೆ ಬರಲ್ಲ. ಸ್ವತಂತ್ರವಾಗಿ ಅನುಸ್ವಾರ ಮತ್ತು ವಿಸರ್ಗ 1 0 ಮತ್ತು 2 0 ಅಂತ ಕರಿತೀವಿ. 2 ಯೋಜವಾಹಗಳದವು. ಈ 1 0 ಅನುಸ್ವಾರ, 2 0 ವಿಸರ್ಗ ಇವನ್ನ ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಹಾಗಾಗಿ ಇಲ್ಲಿ ಯೋಜವಾಹಗಳು ಎಂದರೆ ಜೊತೆಗೂಡಿ ಓಡಿ ಎಂದರ್ಥ. ಓಕೆ, ಯಾವುದಾದ್ರೂ ಒಂದು ಅಕ್ಷರದ ಜೊತೆ ಮಾತ್ರ ಇವನ್ನ ಬಳಸಬಹುದು ನಾವು. ಆಪ್ಷನ್ ಬಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಆಪ್ಷನ್ ಎ ಸ್ವರಾಕ್ಷರಗಳು, ಆಪ್ಷನ್ ಬಿ ಯೋಜವಾಹಗಳು, ಆಪ್ಷನ್ ಸಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಡಿ ಒತ್ತಕ್ಷರಗಳು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಾಕ್ಷರಗಳು. ಆಪ್ಷನ್ ಎ ರೈಟ್ ಆನ್ಸರ್. ಸ್ವರಾಕ್ಷರಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಬಹುದು. ಹಾಗಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಅಂತಂದೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಇವು ಮಹಾಪ್ರಾಣಾಕ್ಷರಗಳ ಗುಂಪಿಗೆ ಸೇರಿವೆ. ಇದರಲ್ಲಿ ಇರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವ ಅಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿವೆ? ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ರೈಟ್ ಆನ್ಸರ್. ಇವು ಮಹಾಪ್ರಾಣಾಕ್ಷರಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12, ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಏನಂತ ಕರೀತಾರೆ? ಒಂದು ಮಾತ್ರಾ ಕಾಲದಲ್ಲಿ, ಅವಾಗಲೇ ಹೇಳಿದೆ, ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಬಿ ರಸ್ವಸ್ವರಾಕ್ಷರಗಳು, ಆಪ್ಷನ್ ಸಿ ದೀರ್ಘ ಸ್ವರಾಕ್ಷರಗಳು, ಆಪ್ಷನ್ ಡಿ ಅನುನಾಸಿಕಾಕ್ಷರಗಳು. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ರಸ್ವಸ್ವರಾಕ್ಷರಗಳು. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ದೀರ್ಘ ಸ್ವರಗಳು ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವ ಅಕ್ಷರಗಳು. ಅನುನಾಸಿಕಾಕ್ಷರಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಇಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಕೇಳ್ತಿದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್, ರಸ್ವಸ್ವರಾಕ್ಷರಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13, ಇದು ಅವರ್ಗೀಯ ವ್ಯಂಜನಾಕ್ಷರ ಅಲ್ಲ. ಎಸ್, ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ 2 ವಿಧ. ವರ್ಗೀಯ ವ್ಯಂಜನಗಳು 25 ಇದ್ರೆ ಅವರ್ಗೀಯ ವ್ಯಂಜನಗಳು 9 ಅದಾವು. ಯಾವ್ದಿಂದ ಲಾವರೆಗೂ ಬರ್ತಕ್ಕಂಥ ಅಕ್ಷರಗಳು ಅವರ್ಗೀಯ ವ್ಯಂಜನ. ಇದರಲ್ಲಿ ಯಾವುದು ಅವರ್ಗೀಯ ವ್ಯಂಜನ ಅಲ್ಲ? ಆಪ್ಷನ್ ಸಿ ರೈಟ್ ಆನ್ಸರ್. ಟ ಅಂತಕ್ಕಂಥ ಅಕ್ಷರ ಇದು ವರ್ಗೀಯ ವ್ಯಂಜನಕ್ಕೆ ಸೇರುತ್ತೆ, ಇದು ಅವರ್ಗೀಯ ವ್ಯಂಜನ ಅಲ್ಲ. ಇನ್ನು ಯಾ, ಳ, ಶ ಇವೆಲ್ಲ ಅವರ್ಗೀಯ ವ್ಯಂಜನಾಕ್ಷರಗಳು. ಟ ಅಂತಕ್ಕಂಥದ್ದು ವರ್ಗೀಯ ವ್ಯಂಜನಕ್ಕೆ ಸೇರ್ತಕ್ಕಂಥ ಅಕ್ಷರ. ಈ ಥರದ ಕ್ವಶನ್ ಕೇಳ್ತಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 14, ವಿಜಾತಿಯ ಸಂಯುಕ್ತಾಕ್ಷರ ಬಳಕೆಯಾಗಿರುವ ಆಯ್ಕೆ ಯಾವುದು? ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ. ಸಂಯುಕ್ತಾಕ್ಷರ ಅಂದ್ರೂ ಸಹ ಒಂದೇ, ಒತ್ತಕ್ಷರ ಅಂದ್ರೂ ಸಹ ಒಂದೇ. ಇಲ್ಲಿ ಆಯ್ಕೆಗಳಲ್ಲಿ ಯಾವುದರಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಬಳಕೆ ಆಗಿದೆ? ಏನು ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ವ್ಯಂಜನಕ್ಕೆ ಅಂದ್ರೆ ಒಂದು ವ್ಯಂಜನಾಕ್ಷರಕ್ಕೆ ಒಂದಕ್ಕಿಂತ ಹೆಚ್ಚು ಒತ್ತಕ್ಷರಗಳು ಅಂದ್ರೆ ಬೇರೆ ಬೇರೆ ವ್ಯಂಜನಾಕ್ಷರದ ಒತ್ತಕ್ಷರಗಳು ಸೇರಲ್ಪಟ್ಟಿದ್ರೆ, ಬಳಕೆ ಆಗಿದ್ರೆ ಅದನ್ನು ವಿಜಾತಿಯ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಇಲ್ಲಿ ನೋಡಿ, ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಪುಷ್ಪಗಿರಿ, ಆಪ್ಷನ್ ಸಿ ಮಟ್ಟಳು, ಆಪ್ಷನ್ ಡಿ ಒಪ್ಪಂದ. ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಬೇರೆ ಒಂದು ವ್ಯಂಜನಾಕ್ಷರದ ಒತ್ತಕ್ಷರ ಬಳಕೆ ಆಗಿದ್ರೆ ಅದನ್ನ ವಿಜಾತಿ ಅಂತ ಕರಿತೀವಿ. ಇಲ್ಲಿ ಪುಷ್ಪಗಿರಿ ರೈಟ್ ಆನ್ಸರ್ ಆಗುತ್ತೆ. ಇದು ವಿಜಾತಿಯ ಸಂಯುಕ್ತಾಕ್ಷರ ಬಳಕೆ ಆಗಿರ್ತಕ್ಕಂಥ ಪದ. ಶಾ ಅಕ್ಷರಕ್ಕೆ ಪ ಒತ್ತಕ್ಷರ ಬಂದಿದೆ ಅಂದ್ರೆ ಬೇರೆ ಒಂದು ವ್ಯಂಜನಕ್ಕೆ ಬೇರೆ ಒಂದು ವ್ಯಂಜನಾಕ್ಷರದ ಒತ್ತಕ್ಷರ ಬಂದಿದ್ದರೆ ಅದು ವಿಜಾತಿಯ ಒತ್ತಕ್ಷರ ಆಗುತ್ತೆ. ಅದೇ ವ್ಯಂಜನಕ್ಕೆ ಅದೇ ವ್ಯಂಜನದ ಒತ್ತಕ್ಷರ ಬಂದಿದ್ರೆ ಅದು ಸಜಾತಿಯ ಒತ್ತಕ್ಷರ ಆಗುತ್ತೆ. ಇಲ್ಲಿ ನಾಕೆ ನಾವತ್ಯ ಬಂದಿದೆ ಸಜಾತಿ, ಕಾಕೆ ಟಾವತ್ಯ ಬಂದಿದೆ ಸಜಾತಿಯ ಒತ್ತಕ್ಷರ, ಪಾಕೆ ಪಾವತ್ಯ ಬಂದಿದೆ ಸಜಾತಿಯ ಒತ್ತಕ್ಷರ. ಆದ್ರೆ ಇಲ್ಲಿ ಶಾಕೆ ಪಾವತ್ ಬಂದಿದೆ, ಹಾಗಾಗಿ ಇದು ವಿಜಾತಿ. ಆಪ್ಷನ್ ಬಿ ರೈಟ್ ಆನ್ಸರ್.
ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15. ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ತೃತೀಯ ವಿಭಕ್ತಿ ಪ್ರತ್ಯಯ? ಆಪ್ಷನ್ ಎ ಉ, ಆಪ್ಷನ್ ಬಿ ಇಂದ, ಆಪ್ಷನ್ ಸಿ ಅಲ್ಲಿ, ಆಪ್ಷನ್ ಡಿ ಆ. ತೃತೀಯ ವಿಭಕ್ತಿ ಪ್ರತ್ಯಯ ಆಪ್ಷನ್ ಬಿ ರೈಟ್ ಆನ್ಸರ್, ಇಂದ. ಇದು ತೃತೀಯ ವಿಭಕ್ತಿಯ ಪ್ರತ್ಯಯವಾಗಿದೆ. ಉ ಅನ್ನೋದು ಪ್ರಥಮ, ಅಲ್ಲಿ ಅನ್ನೋದು ಸಪ್ತಮಿ, ಆ ಅನ್ನೋದು ಷಷ್ಠಿ. ಓಕೆ, ವಿಭಕ್ತಿ ಪ್ರತ್ಯಯಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಆ ಎನ್ನುವ ಕಾರಕ ಯಾವ ವಿಭಕ್ತಿಗೆ ಸೇರಿದ್ದು? ಆ ಅಂತಕ್ಕಂಥ ಕಾರಕ ಅಂದ್ರೆ ಪ್ರತ್ಯಯ ಯಾವ ವಿಭಕ್ತಿಗೆ ಸೇರಿದ್ದು? ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ಷಷ್ಠಿ, ಆಪ್ಷನ್ ಸಿ ಚತುರ್ಥಿ, ಆಪ್ಷನ್ ಡಿ ದ್ವಿತೀಯ. ಆ ಅಂತಕ್ಕಂಥ ಈ ಒಂದು ಕಾರಕ ಷಷ್ಠಿ ವಿಭಕ್ತಿ ಪ್ರತ್ಯಯದ್ದು, ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನು ಪ್ರಥಮದ್ದು ಉ ಅಂತಂದು ಹೇಳಿ, ಪ್ರಥಮದ್ದು ಉ. ಚತುರ್ಥಿದು ಗೆ, ಇಗೆ ಮತ್ತೆ ಕೆ ಅಂತಕ್ಕಂಥ ಕಾರಕಗಳು. ದ್ವಿತೀಯದ್ದು ಅನ್ನು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು. ಓಕೆ, ಇಲ್ಲಿ ಆ ಅಂತಕ್ಕಂಥ ಕಾರಕ ಷಷ್ಠಿ ವಿಭಕ್ತಿ ಪ್ರತ್ಯಯದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 17. ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳ ಹೆಸರನ್ನು ಈ ಪದಗಳು ಸೂಚಿಸುತ್ತವೆ. ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳು. ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ನೀವು ಕ್ವಶನ್ ಅನ್ನ ಅಂದ್ರೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಕ್ವಶನ್ ಯಾವ ರೀತಿ ಕೇಳಿದ್ರು ಆನ್ಸರ್ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ನಿಮಗೆ ಐಡಿಯಾ ಬೇಕು ಅಂದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಐಡಿಯಾ ಬೇಕಪ್ಪ ಅಂದ್ರೆ ನಮ್ಮ ಕೋರ್ಸ್ಗಳನ್ನು ನೀವು ಆನ್ಲೈನ್ ಕೋರ್ಸ್ಗಳನ್ನು ತಗೋಬಹುದು. ಅದೇ ರೀತಿ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ ನವೋದಯ ಎಕ್ಸಾಮ್ಗೆ ಆನ್ಲೈನ್ ಕೋರ್ಸ್ಗಳು ಇರ್ತವೆ. ಬೇಕಾದವರು ನೀವು ನಮ್ಮ ನಂಬರ್ ಏನಿದೆ 900-8585436 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕೋರ್ಸ್, ನವೋದಯ ಆನ್ಲೈನ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಸಹ ಡೀಟೇಲ್ಸ್ ಅನ್ನು ತಗೋಬಹುದು. ಮಾರ್ಚ್ 25 ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತದವು. ಬೇಕಾದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳ ಹೆಸರನ್ನು ಈ ಪದಗಳು ಸೂಚಿಸುತ್ತವೆ. ಯಾವ ಪದಗಳು ಸೂಚಿಸುತ್ತವೋ? ಆಪ್ಷನ್ ಎ ಕ್ರಿಯಾಪದಗಳು, ಆಪ್ಷನ್ ಬಿ ಸಮಾನಾರ್ಥಕ ಪದಗಳು, ಆಪ್ಷನ್ ಸಿ ನಾಮಪದಗಳು, ಆಪ್ಷನ್ ಡಿ ವಿಲೋಮ ಪದಗಳು. ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳ ಹೆಸರನ್ನ ಸೂಚಿಸುವ ಪದಗಳು ನಾಮಪದಗಳು, ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಇನ್ನು ಕ್ರಿಯಾಪದಗಳು ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದಗಳು. ಇನ್ನು ಸಮಾನಾರ್ಥಕ ಪದಗಳು ಒಂದೇ ಪದಕ್ಕೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಪದಗಳಿಗೆ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಇನ್ನು ವಿಲೋಮ ಪದ ಅಂದ್ರೆ ಒಂದು ಪದಕ್ಕೆ ವಿರುದ್ಧ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ವಿಲೋಮ ಪದಗಳಾಗಿದ್ದವು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18. ಒಂದು ಪದಕ್ಕೆ ಅದರ ವಿರುದ್ಧ ಅರ್ಥ ನೀಡುವ ಪದಗಳಿಗೆ ಡ್ಯಾಶ್ ಎನ್ನುವರು. ಒಂದು ಪದಕ್ಕೆ ಅದರ ವಿರುದ್ಧ ಅರ್ಥವನ್ನು ನೀಡತಕ್ಕಂಥ ಪದಗಳಿಗೆ ಏನಂತ ಕರೀತಾರೆ? ವಿಲೋಮ ಪದ. ಆಪ್ಷನ್ ಡಿ ರೈಟ್ ಆನ್ಸರ್. ವಿಲೋಮ ಪದ ಅಂದ್ರೆ ವಿರುದ್ಧ ಪದ ಅಂತ ಕರೀತಾರೆ, ವಿರುದ್ಧ ಪದ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 19. ವೃತ್ತಿಗೆ ಆಧಾರವಾಗಿ ಹೆಸರನ್ನ ಸೂಚಿಸುವ ನಾಮಪದ. ನೋಡಿ ಕ್ವಶನ್ ಯಾವ ರೀತಿ ಆದ್ರೆ ಕೇಳ್ಬೋದು. ವೃತ್ತಿಗೆ ಆಧಾರವಾಗಿ ಅಂದ್ರೆ ವೃತ್ತಿಯ ಆಧಾರದ ಮೇಲೆ, ವೃತ್ತಿಯ ಹಿನ್ನೆಲೆಯಲ್ಲಿ ಹೆಸರನ್ನ ಸೂಚಿಸಿದ್ರೆ, ಹೆಸರನ್ನ ಇಟ್ರೆ ಅಂತ ಪದಗಳಿಗೆ ಏನಂತ ಕರೀತಾರೆ? ಆಪ್ಷನ್ ಎ ರೂಢನಾಮ, ಆಪ್ಷನ್ ಬಿ ಅನ್ವರ್ಥನಾಮ, ಆಪ್ಷನ್ ಸಿ ಅಂಕಿತನಾಮ, ಆಪ್ಷನ್ ಡಿ ಸರ್ವನಾಮ. ವೃತ್ತಿಯ ಆಧಾರದ ಮೇಲೆ ಸೂಚಿಸುವ ನಾಮಪದ ಅನ್ವರ್ಥ ನಾಮಪದ, ಆಪ್ಷನ್ ಬಿ ರೈಟ್ ಆನ್ಸರ್. ವೃತ್ತಿ, ಗುಣ, ಸ್ವಭಾವ, ರೂಪಕ್ಕೆ ಅನುಗುಣವಾಗಿ ಇಡ್ತಕ್ಕಂಥ ಹೆಸರುಗಳು ಅನ್ವರ್ಥ ನಾಮಪದಗಳು. ಇಲ್ಲಿ ವೃತ್ತಿಯ ಆಧಾರದ ಮೇಲೆ ಹೆಸರನ್ನು ಸೂಚಿಸುವ ನಾಮಪದ ಅನ್ವರ್ಥ ನಾಮಪದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 20. ಮಾವುತ ಇದು ಯಾವ ರೀತಿಯ ನಾಮಪದ? ಮಾವುತ. ಆಪ್ಷನ್ ಎ ಅಂಕಿತ ನಾಮಪದ, ಆಪ್ಷನ್ ಬಿ ಅನ್ವರ್ಥ ನಾಮಪದ, ಆಪ್ಷನ್ ಸಿ ರೂಢ ನಾಮಪದ, ಆಪ್ಷನ್ ಡಿ ಯಾವುದೂ ಅಲ್ಲ. ಮಾವುತ ಅಂದ್ರೆ ಏನು? ಮಾವುತ ಅಂದ್ರೆ ಆನೆಯನ್ನ ಸವಾರಿ ಮಾಡ್ತಕ್ಕಂಥವನು. ಅಂದ್ರೆ ಆನೆ ಸವಾರಿ ಮಾಡೋರಿಗೆ ಮಾವುತ ಅಂತ ಕರೀತಾರೆ. ಅಂದ್ರೆ ಅವನಿಗೆ ಯಾಕೆ ಮಾವುತ ಅಂತ ಕರೆದ್ರು? ಅವನ ವೃತ್ತಿ ಏನು? ಆನೆಯನ್ನ ಸವಾರಿ ಮಾಡುವುದು. ಹಾಗಾಗಿ ಇಲ್ಲಿ ಅವನ ವೃತ್ತಿ ಆಧಾರದ ಮೇಲೆ ಕರಿತಾ ಇರೋದ್ರಿಂದ ಮಾವುತ ಅಂತಂದೇಳಿ ಅದು ಅನ್ವರ್ಥ ನಾಮಪದ. ಆಪ್ಷನ್ ಬಿ ರೈಟ್ ಆನ್ಸರ್. ಎಸ್, ನೋಡಿದ್ರಲ್ಲ ಈ ರೀತಿಯ ಕ್ವಶನ್ಗಳನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಸುಮಾರು 15ರಿಂದ 16 ಕ್ವಶನ್ಗಳು ನಿಮ್ಮ ಗ್ರಾಮರ್ಗೆ ಸಂಬಂಧಪಟ್ಟವೇ ಇರ್ತವೆ. ನಾವೇನು ಯೂಟ್ಯೂಬಲ್ಲಿ ಕೊಡ್ತಾ ಇದ್ದೀವಿ ಇದೇ ಥರದ ಕ್ವಶನ್ಗಳು ನಿಮ್ಮ ಎಕ್ಸಾಮಿಗೆ ಬರ್ತವೆ. ಅದೇ ಥರದ ಕ್ವಶನ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ಗಳನ್ನು ಈ 17 ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನಿಮಗೋಸ್ಕರ ನೀಡ್ತಾ ಇದ್ದೀವಿ. ಬೇಕಾದವರು ಈ ಒಂದು ಕ್ವಶನ್ ಬುಕ್ಲೆಟನ್ನು ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಸಿಗೋಣ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು.